ನಮಸ್ಕಾರ. ಬ್ರಹ್ಮಾಂಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಸುತ್ತಲಿನ ಜಗತ್ತಿನಲ್ಲಿ ನಮಗೆ ತಿಳಿಯದ ಎಷ್ಟೋ ನಿಗೂಢ ರಹಸ್ಯಗಳಿವೆ. ಅಂತಹದ್ದೇ ಒಂದು ಬೆಚ್ಚಿ ಬೀಳಿಸುವ ಕಥೆಯನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ. ಕೆಲವೊಮ್ಮೆ ನಾವು ಹೋಗೋ ದಾರಿ ತಪ್ಪಾದ್ರೆ ವಾಪಸ್ ಬರ್ಬೋದು, ಆದ್ರೆ ನಾವು ಹೋಗೋ ಸಮಯ ತಪ್ಪಾದ್ರೆ ಹೌದು. ಮಲೆನಾಡಿನ ಈ ಕಗ್ಗತ್ತಲ ಹಾದಿಯಲ್ಲಿ ಒಂದು ಮಜಲು ಇದೆ. ಅದನ್ನ ಜನ ಜುಗಾರಿ ಕ್ರಾಸ್ನ ಶಾಪ ಅಂತಾರೆ. ಸರಿಯಾಗಿ ಅಮಾವಾಸ್ಯೆಯ ರಾತ್ರಿ 11:55 ಆ ಬಾರ್ಡರ್ ದಾಟಿದವನು ಮತ್ತೆಂದೂ ಸೂರ್ಯನನ್ನ ನೋಡಿಲ್ಲ. ಪ್ರಕಾಶ್ ತನ್ನ ಬೈಕ್ ಹತ್ತಿ ಆ ಹಳ್ಳಿಯ ಕಡೆ ಹೊರಟಾಗ ಅವನ ವಾಚ್ನಲ್ಲಿ ಸೆಕೆಂಡ್ ಮುಳ್ಳು ಹಿಂದೆ ಸರಿಯುತ್ತಿರೋದು ಅವನ ಗಮನಕ್ಕೆ ಬರಲಿಲ್ಲ. ರಾತ್ರಿ 12 ಮೊದಲ ಬಾರಿಗೆ ಬಸ್ ಸ್ಟ್ಯಾಂಡ್ ಹತ್ತಿರ ಪ್ರಕಾಶ್ ಆ ಮುದುಕನನ್ನ ನೋಡ್ತಾನೆ. ಮಣ್ಣು ತೋಡ್ತಿರೋ ಶಬ್ದ, ಟಕ್ ಟಕ್ ಟಕ್. ಪ್ರಕಾಶ್ ಬೈಕ್ ನಿಲ್ಲಿಸದೆ ಮುಂದೆ ಹೋಗ್ತಾನೆ. 5 ನಿಮಿಷದ ನಂತರ ಅವನಿಗೆ ಕಾಣಿಸೋದು ಅದೇ ಬಸ್ ಸ್ಟ್ಯಾಂಡ್. ಈ ಬಾರಿ ಪ್ರಕಾಶ್ಗೆ ಭಯ ಶುರುವಾಗುತ್ತೆ. ಅವನು ಬೈಕ್ ವೇಗ 80ಕ್ಕೆ ಏರಿಸ್ತಾನೆ. 10 ನಿಮಿಷ ಓಡ್ತಾನೆ. ಆದ್ರೆ ಫಲಿತಾಂಶ ಶೂನ್ಯ. ಮತ್ತೆ ಅದೇ ಮುದುಕ, ಅದೇ ಗುಂಡಿ. ಪ್ರಕಾಶ್ ಕಿರುಚ್ತಾನೆ, ಯಾರೋ ನೀನು? ನನ್ನನ್ನ ಯಾಕೆ ಇಲ್ಲೇ ಸುತ್ತಿಸ್ತಿದ್ದೀಯಾ? ಮುದುಕ ಮಾತಾಡಲ್ಲ. ಬರೀ ದೂರದಲ್ಲಿರೋ ಒಂದು ಹಳೇ ದೇವಸ್ಥಾನದ ಕಡೆ ಕೈ ತೋರಿಸ್ತಾನೆ. ಆ ದೇವಸ್ಥಾನದ ಗಂಟೆ ತನ್ನಷ್ಟಕ್ಕೆ ತಾನೇ ಬಾರಿಸ್ತಿರುತ್ತೆ. ಅದು ಸಾವಿನ ಎಚ್ಚರಿಕೆ ತರ ಇತ್ತು. ಪ್ರಕಾಶ್ ದೇವಸ್ಥಾನದ ಒಳಗೆ ಹೋಗ್ತಾನೆ. ಅಲ್ಲಿ 100 ದೀಪಗಳು ಉರಿಯುತ್ತಿವೆ. ಪ್ರತಿ ದೀಪದ ಕೆಳಗೂ ಒಬ್ಬೊಬ್ಬ ಮನುಷ್ಯನ ಹೆಸರಿದೆ. ಒಂದು ದೀಪದ ಹತ್ತಿರ ಹೋದಾಗ ಪ್ರಕಾಶ್ ಬೆಚ್ಚಿ ಬೀಳ್ತಾನೆ. ಅಲ್ಲಿ ಅವನದೇ ಫೋಟೋ ಇದೆ. ಅದರ ಮೇಲೆ ಬರೆದಿದೆ, ಜನನ 1995, ಮರಣ ಪ್ರತಿ ಅಮಾವಾಸ್ಯೆ. ಅವನಿಗೆ ಅರ್ಥವಾಗುತ್ತೆ, ಇದು ಬರೀ ದಾರಿಯ ಲೂಪಲ್ಲ, ಇದು ಅವನ ಜೀವನದ ಲೂಪ್. ಅಷ್ಟರಲ್ಲಿ ಅವನ ಹಿಂದೆ ಅದೇ ಮುದುಕ ಬಂದು ನಿಲ್ತಾನೆ. ಮುದುಕನ ಮುಖ ಈಗ ಸ್ಪಷ್ಟವಾಗಿ ಕಾಣಿಸುತ್ತೆ. ಅದು 60 ವರ್ಷದ ಪ್ರಕಾಶ್. ಮಗನೇ, ಪ್ರತಿ ಬಾರಿ ನೀನು ಇಲ್ಲಿಗೆ ಬಂದಾಗ್ಲೂ ಇದೇ ದೇವಸ್ಥಾನಕ್ಕೆ ಬರ್ತೀಯ, ಇದೇ ಫೋಟೋ ನೋಡ್ತೀಯ. ಆದ್ರೆ ಅಮಾವಾಸ್ಯೆ ಮುಗಿಯೋಷ್ಟ್ರಲ್ಲಿ ಎಲ್ಲವನ್ನೂ ಮರೆತು ಮತ್ತೆ ಬೈಕ್ ಹತ್ತುತ್ತೀಯ ಅಂತ ಮುದುಕ ಅಳ್ತಾನೆ. ಪ್ರಕಾಶ್ಗೆ ಈಗ ಹುಚ್ಚು ಹಿಡಿದಂತಾಗುತ್ತೆ. ಇಲ್ಲ, ನಾನು ಇಲ್ಲಿಂದ ಹೋಗ್ಲೇಬೇಕು. ಅವನು ದೇವಸ್ಥಾನದ ಗಂಟೆಯನ್ನ ಒಡೆದು ಹಾಕ್ತಾನೆ. ದೀಪಗಳನ್ನ ಆರಿಸ್ತಾನೆ. ಹಳ್ಳಿಯ ಬಾರ್ಡರ್ ಕಡೆ ಕಾಲ್ನಡಿಗೆಯಲ್ಲಿ ಓಡೋಕೆ ಶುರು ಮಾಡ್ತಾನೆ. ಕಾಡಿನ ಗಿಡಗಂಟಿಗಳು ಅವನ ಮೈಯನ್ನ ಪರ್ಚುತ್ತವೆ. ರಕ್ತ ಸುರಿಯುತ್ತೆ. ಕೊನೆಗೂ ಅವನಿಗೆ ಹಳ್ಳಿಯ ಬಾರ್ಡರ್ ಸಿಗುತ್ತೆ. ಒಂದು ದೊಡ್ಡ ಬೋರ್ಡಿದೆ, ಶೂನ್ಯ ಹಳ್ಳಿಗೆ ಸುಸ್ವಾಗತ. ಆದರೆ ಅವನು ಬಾರ್ಡರ್ ದಾಟಿದ ತಕ್ಷಣ ಅವನ ಕಣ್ಣೆದುರು ಬಿಳಿ ಬೆಳಕು ಕಾಣಿಸುತ್ತೆ. ಕಣ್ಣು ಬಿಟ್ರೆ ಅವನು ಮತ್ತೆ ಅದೇ ಬೈಕ್ ಮೇಲೆ ಕುಳಿತಿದ್ದಾನೆ. ಅವನ ವಾಚ್ ಮತ್ತೆ 11:58 ತೋರಿಸ್ತಿದೆ. ಅವನ ಶರೀರದ ಮೇಲಿರೋ ಗಾಯಗಳು ಮಾಯವಾಗಿವೆ. ಆದರೆ ಅವನ ಮನಸ್ಸಿನಲ್ಲಿರೋ ಭಯ ಮಾತ್ರ ಹಾಗೇ ಇದೆ. ಪ್ರಕಾಶ್ ಈ ಸಲ ಬೈಕ್ ನಿಲ್ಸಿ ಆ ಮುದುಕನ ಕೈಯಿಂದ ಹಾರೆಯನ್ನ ಕಿತ್ಕೊಳ್ತಾನೆ. ನಾನ್ ಸಾಯಲ್ಲ, ಈ ಲೂಪನ್ನ ನಾನೇ ಮುಗಿಸ್ತೀನಿ ಅಂತ ಆ ಮುದುಕನನ್ನೇ ಗುಂಡಿಗೆ ತಳ್ಳಿ ಮಣ್ಣು ಹಾಕೋಕೆ ಶುರು ಮಾಡ್ತಾನೆ. ಮುದುಕ ನಗುತ್ತಾ ಹೇಳ್ತಾನೆ, ನೀನು ನನ್ನನ್ನ ಸಾಯಿಸ್ತಿಲ್ಲ ಮಗನೇ. ನಿನ್ನ ಭವಿಷ್ಯವನ್ನ ನೀನೇ ಹೂತು ಹಾಕ್ತಿದ್ದೀಯ. ನಾಳೆ ಬೆಳಿಗ್ಗೆ ನೀನು ಕನ್ನಡಿ ನೋಡಿದಾಗ ನಿನಗೆ ಈ ಮುಖವೇ ಕಾಣಿಸತ್ತೆ. ಪ್ರಕಾಶ್ ಮಣ್ಣು ಹಾಕಿ ಮುಗಿಸಿದ ತಕ್ಷಣ ಗಾಳಿಯಲ್ಲಿ ಒಂದು ಧ್ವನಿ ಕೇಳಿಸುತ್ತೆ. ಅದು ಅವನ ತಾಯಿಯ ಧ್ವನಿ. ಪ್ರಕಾಶ್, ಏಳು ಮಗನೇ, ಆಸ್ಪತ್ರೆಗೆ ಹೋಗೋ ಟೈಮ್ ಆಯ್ತು. ಪ್ರಕಾಶ್ ಕಣ್ಣು ಬಿಡ್ತಾನೆ. ಅವನು ಒಂದು ಮಾನಸಿಕ ಆಸ್ಪತ್ರೆಯಲ್ಲಿ ಇದ್ದಾನೆ. ಕೈಕಾಲುಗಳನ್ನ ಚೈನ್ನಿಂದ ಕಟ್ಟಿದ್ದಾರೆ. ಡಾಕ್ಟರ್ ಬಂದು ಹೇಳ್ತಾರೆ, ಇವನಿಗೆ ತನ್ನನ್ನ ತಾನೇ ಕೊಲೆ ಮಾಡಿಕೊಳ್ಳೋ ಕ್ರೇಜ್ ಇದೆ. ಪ್ರತಿ ಅಮಾವಾಸ್ಯೆ ರಾತ್ರಿ ಇವನು ತನ್ನನ್ನೇ ಹೂತು ಹಾಕೋ ಕನಸು ಕಾಣ್ತಾನೆ. ಪ್ರಕಾಶ್ ಸಮಾಧಾನ ಮಾಡ್ಕೊಳ್ತಾನೆ, ಅಬ್ಬಾ, ಅದು ಬರೀ ಕನಸು. ಆದ್ರೆ ಅವನು ಕಿಟಕಿಯಿಂದ ಹೊರಗೆ ನೋಡಿದಾಗ ಆಸ್ಪತ್ರೆಯ ಗಾರ್ಡನ್ನಲ್ಲಿ ಒಬ್ಬ ಮುದುಕ ಗುಂಡಿ ತೋಡ್ತಿರೋದು ಕಾಣಿಸುತ್ತೆ. ಆ ಮುದುಕ ತಿರುಗಿ ನೋಡಿದಾಗ ಅವನ ಕೈಯಲ್ಲಿ ಪ್ರಕಾಶ್ನ ಬೈಕ್ ಕೀ ಇರುತ್ತೆ. ಕಥೆ ಇಲ್ಲಿಗೆ ಮುಗಿದಿಲ್ಲ. ರಹಸ್ಯಗಳ ಪಯಣ ಈಗಷ್ಟೇ ಶುರುವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮಾಡಿ ತಿಳಿಸಿ. ಇಂತಹದ್ದೇ ರೋಚಕ ಕಥೆಗಳಿಗಾಗಿ ನಮ್ಮ ಬ್ರಹ್ಮಾಂಡ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ನಿಗೂಢ ಕಥೆಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನೋಡ್ತಾ ಇರಿ ಬ್ರಹ್ಮಾಂಡ.